ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ವಿಚಿತ್ರ ಬಂಗಾರ. ಒಂದೂರಲ್ಲಿ ಬಂಗಾರ ಎಂಬವನಿದ್ದ. ಅವನು ಬಹಳ ಜುಕ್ಕನ. ಫ್ರೀಯಾಗಿ ಏನಾದ್ರೂ ಎಲ್ಲಾದ್ರೂ ಸಿಗುತ್ತೆ ಅಂದ್ರೆ ಎಷ್ಟೇ ದೂರ ಇದ್ರೂ ಹೋಗಿ ತೆಗೆದುಕೊಂಡು ಬರೋದು ಅವನ ಬುದ್ಧಿ. ಹೀಗಿರುವಾಗ ಊರಿನಲ್ಲಿ ಹಿರಿಯ ಮನೆಯವರು ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಇತ್ತು. ಬಂಗಾರನಿಗೆ ಇರ್ಲಿಲ್ಲದ ಆನಂದ. ಕರೆಯದೇ ಇದ್ರು ಹೋಗಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಮನೆಗೆ ಬಂದ ಅವನು ಹೆಂಡತಿ ಹತ್ರ ಊಟ ಅದ್ಭುತವಾಗಿತ್ತು ಅಂತ ವರ್ಣಿಸ್ತಾ ಇದ್ದ. ಹೆಂಡತಿಗೆ ವಿಪರೀತ ಕೋಪ ಬಂತು. ಮೊದಲೇ ಅವಳಿಗೆ ತುಂಬಾ ಹೊಟ್ಟೆ ನೋವಿಂದ ನಡ್ತಾ ಇದ್ಲು. ನನಗೆ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ರೆ ಹೊಟ್ಟೆ ತುಂಬಿಸ್ಕೊಂಡು ಬರೋದಲ್ಲದೆ ತಿಂದು ತೇಗಿರುವ ಬಗ್ಗೆ ವಿವರಣೆ ಕೊಡ್ತಾ ಇದ್ದೀರಾ ನೀವು? ಈಗ ನನಗೆ ತುಂಬಾ ಹೊಟ್ಟೆ ನೋವು ಬರ್ತಾ ಇದೆ, ಹೋಗಿ ಒಂದ್ ಎಣ್ಣೆಯನ್ನ ತೆಗೆದುಕೊಂಡು ಬನ್ನಿ ಅಂತ ಬೈದು ಕಳಿಸ್ತಾಳೆ. ಬಂಗಾರನ್ಗೆ ಜೈಬಿಂದ ಹಣ ಖರ್ಚು ಮಾಡೋದಕ್ಕೆ ಇಷ್ಟನೇ ಇರ್ಲಿಲ್ಲ. ಎಲ್ಲಾದ್ರೂ ಫ್ರೀಯಾಗಿ ಎಣ್ಣೆ ಸಿಗ್ಬೋದಾ ಅಂತ ಊರೆಲ್ಲ ಹುಡುಕ್ತಾನೆ. ಕೊನೆಗೆ ಒಬ್ರು ಹೇಳ್ತಾರೆ, ಅಲ್ಲಿ ತೋಟದಲ್ಲಿ ಎಣ್ಣೆ ಕೇಳ್ತಾ ಇರೋ ವಿಷಯ ಗೊತ್ತಾಗುತ್ತೆ. ಹೋಗಿ ಕೇಳಿದ್ರೆ ಫ್ರೀಯಾಗಿ ಸಿಗ್ಬೋದು ಅಂತ ಅನ್ಕೋತಾನೆ. ಸರಿ ಅಂತ ಹೊರಡೋದಕ್ಕೂ ಶುರು ಮಾಡ್ತಾನೆ. ಮನೆಯಿಂದ ಸರಿಸುಮಾರು 20 ಕಿಲೋಮೀಟರ್ ನಡೆದು ಹೋಗ್ಬೇಕಾಗತ್ತೆ. 20 ಕಿಲೋಮೀಟರ್ ನಡೆದು ಹೋಗ್ತಾನೆ. ಆದ್ರೆ ಹಂಗೆ ಅಷ್ಟು ದೂರ ನಡೆಯೋ ಹೊತ್ತಿಗೆ ಬಂಗಾರಂಗೆ ತುಂಬಾ ಸುಸ್ತಾಗುತ್ತೆ. ಕಡೆಗೂ ಆ ಸ್ಥಳವನ್ನ ತಲುಪ್ತಾನೆ. ಎಳ್ನೀರನ್ನ ಕೇಳ್ತಾನೆ. ಬಂಗಾರನ್ನ ನೋಡಿ ಪಾಪ ಅನಿಸಿ ಒಂದ್ ಎಳ್ನೀರ್ನ ಕೊಡ್ತಾರೆ. ಅದು ಅವನ್ನೇ ಕುಡಿದು ಮುಗಿಸ್ತಾನೆ. ಇನ್ನೊಂದನ್ನ ಕೇಳ್ತಾಳೆ. ಹೆಂಡತಿಗೆ ಅಂತ ಹೇಳ್ತಾರೆ. ಅವರಿದ್ದವರು 1,000 ರೂಪಾಯಿ ಅಂತ ಹೇಳ್ತಾರೆ. ಫ್ರೀಯಾಗಿ ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಮಾಲೀಕ ಹೇಳ್ತಾನೆ, ಇವತ್ತು ನಾನು ದಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ದ, ನಿನಗೆ ಕೊಟ್ಟಿದ್ದೀನಿ, ನೀನ್ ಕುಡಿದು ಬಿಟ್ಟೆ. ಈಗ ನಾನು ವ್ಯಾಪಾರಸ್ಥ, ನನ್ನ ಎಳನೀರಿನ ಬೆಲೆ 1,000 ರೂಪಾಯಿ, ನೀರು ತೆಗೆದುಕೊಂಡು ಹೋಗು ಅಂತ ಹೇಳ್ತಾನೆ. ಬಂಗಾರನಿಗೆ ಅಷ್ಟು ದೂರ ಹೋಗಿ ಫ್ರೀಯಾಗಿ ಸಿಗುತ್ತೆ ಅಂತ ಕುಡ್ದಿದ್ದು ಅಲ್ಲದೆ ಇವಾಗ ತೆಗೆದುಕೊಂಡು ಹೋಗ್ಲಿಲ್ಲ ಅಂದ್ರೆ ಹೆಂಡತಿ ಬೈತಾಳೆ ಅನ್ನೋದು ಗೊತ್ತಾಗುತ್ತೆ. ಸರಿ ಅಂತ 1,000 ರೂಪಾಯಿ ಕೊಟ್ಟು ಎಳ್ನೀರನ್ನ ತೆಗೆದುಕೊಂಡು ಹೋಗ್ತಾನೆ. ಹೋಗುವ ಹೊತ್ತಿಗೆ ಬೆಳ್ಳಕ್ಕೆ ಆಗಿರುತ್ತೆ. ಹೆಂಡತಿ ಬಂಗಾರ ಮನೆಗೆ ಬಂದಿಲ್ಲ ಅಂತ ವಿಪರೀತ ತಲೆ ಕೆಡಿಸ್ಕೊಂಡು ಕೂತಿರ್ತಾಳೆ. ಬೆಳಗ್ಗೆ ಬಂಗಾರನ ನೋಡಿ ನೆಮ್ಮದಿಯಿಂದ ಎಲ್ಲಿಗೆ ಹೋಗಿದ್ರಿ ಅಂತ ವಿಚಾರಿಸ್ಕೊತಾಳೆ. ಆಗ ಬಂಗಾರ ನಡೆದ ಸಂಗತಿ ಎಲ್ಲ ಹೇಳ್ತಾನೆ. ರೀ, 50 ರೂಪಾಯಿ ಕೊಟ್ಟು ಇಲ್ಲೇ ಸಿಗುವ ಎಳ್ನೀರನ್ನ ತರೋದನ್ನ ಬಿಟ್ಟು ಅಷ್ಟು ದೂರ ಹೋಗಿ ಸಮಯ ಹಾಗೂ ಹಣವನ್ನ ವ್ಯರ್ಥ ಮಾಡಿದಿರಲ್ಲ, ನಿಮ್ಗೆ ಬುದ್ಧಿ ಇಲ್ವಾ ಅಂತ ಬೈತಾಳೆ. ಬಂಗಾರನ್ಗೆ ಹೆಂಡತಿ ಮಾತು ನಿಜ ಅನ್ಸತ್ತೆ. ಇನ್ ಮುಂದೆ ಫ್ರೀಯಾಗಿ ಸಿಗೋದನ್ನ ತಗೋಬಾರ್ದು ಅಂತ ಅನ್ಕೋತಾನೆ. ಕೆಲವೊಮ್ಮೆ ನಾವು ಕಡಿಮೆ ಬೆಲೆ ಸಿಗುತ್ತೆ, ರಿಯಾಯಿತಿ ಸಿಗುತ್ತೆ, ಡಿಸ್ಕೌಂಟ್ಸ್ ಇರುತ್ತೆ ಅಂತ ಬೇಡದ ವಸ್ತುಗಳನ್ನು ತೆಗೆದುಕೊಳ್ಳಲು ಎಷ್ಟೋ ದೂರ ಹೋಗಿರ್ತೇವೆ. ನಂತರ ಎಷ್ಟೋ ಬಾರಿ ಅದನ್ನೇ ಹೆಚ್ಚಿಗೆ ಹಣ ನೀಡಿರ್ತೀವಿ. ಸಮಯ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದೇ ಸಮಯನ ನಾವು ಎಲ್ಲಾದ್ರೂ ಉಪಯೋಗಿಸ್ಕೊಂಡಿರ್ತೀವಿ. ಕೆಲವೊಂದು ಉಪಯೋಗಕ್ಕೆ ಬರುವ ಕೆಲಸಗಳನ್ನ ಮಾಡಿದ್ರೆ ಜೀವನ ಸುಲಭವಾಗಿರುತ್ತೆ. ನಥಿಂಗ್ ಕಮ್ಸ್ ಫ್ರೀ, ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂಸ್. ಯಾವುದೇ ವಸ್ತುನ ಯಾವುದಕ್ಕಾದ್ರೂ ಫ್ರೀ ಏನು ಕೊಡ್ತಾರೆ, ಡಿಸ್ಕೌಂಟ್ ಏನು ಕೊಡ್ತಾರೆ, ನಿಮ್ಮನ್ನ ಮತ್ತೆ ಮತ್ತೆ ಕರೆಯೋದಕ್ಕೆ ಅಂತಾನೆ, ಅಟ್ರಾಕ್ಟ್ ಮಾಡೋದಕ್ಕೆ ಅಂತಾನೆ. ಅಲ್ಲಿ ಹೋದ್ರೆ ಆ ಫ್ರೀ ಅನ್ನೋ ಕಡೆನೆ ಒಂದು ರಾಶಿ ಜನ ಇರ್ತಾರೆ. ಎಷ್ಟೊಂದು ಟೈಮ್ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಆ ದಿನ ಎಲ್ಲ ವ್ಯರ್ಥ ಆಗೋಗುತ್ತೆ. ಪರವಾಗಿಲ್ಲ, ನಮಗೆ ಬೇಕಾಗಿರುವ ವಸ್ತುಗಳನ್ನು ಲಿಸ್ಟ್ ಮಾಡಿಕೊಂಡು ಯಾವುದು ಬೇಕೋ ಅದನ್ನೇ ತಗೊಂಡ್ರು ನಡೆಯುತ್ತೆ. ಡಿಸ್ಕೌಂಟ್ಸ್ ಅಂತ ಹೋಗ್ಬಿಟ್ಟು ಒಂದಕ್ಕೆ 2 ತಗೊಳ್ಳೋದು, 5 ರೂಪಾಯಿ ಕೆಲಸಕ್ಕೆ 10 ರೂಪಾಯಿನ ಇನ್ವೆಸ್ಟ್ ಮಾಡೋದನ್ನ ಬಿಟ್ಟು ಸಮಯ ಮತ್ತು ಹಣವನ್ನು ಸರಿಯಾಗಿ ಉಪಯೋಗಿಸೋದನ್ನ ಕಲಿಬೇಕು ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ನಾನು ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.